ನಮಸ್ತೆ. ನಮಸ್ತೆ ಸರ್. ಈಗ ನೀವು ನೋಡ್ತಾ ಇದ್ದೀರಿ ಲಾಯರ್ ಜಗದೀಶ್ ಅವರು ಈಗ ಒಂದು ಆರೋಪ ಮಾಡಿದ್ರು. ಆಟೋ ಡ್ರೈವರ್ಸ್ ಗಳೆಲ್ಲ ಗೂಂಡಾಗಳು, ಆಟೋ ಡ್ರೈವರ್ಸ್ ಗಳು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ, ಬಾಡಿಗೆ ಜಾಸ್ತಿ ಕೇಳ್ತಾರೆ, 1 ಕಿಲೋಮೀಟರ್ಗೆ 50 ರೂಪಾಯಿ 500 ರೂಪಾಯಿವರೆಗೂ ಕೇಳ್ತಾರೆ, ಇವ್ರನ್ನೆಲ್ಲ ಮಟ್ಟ ಹಾಕ್ಬೇಕು ಅಂತ ಹೇಳಿ ಕೆಲವೆಲ್ಲ ವಿಡಿಯೋಗಳು ಮಾಡಿದ್ರು. ಮತ್ತೆ ಅವ್ರು ಕಾನೂನಾತ್ಮಕವಾಗಿ ಅದು ಇದು ಅಂತ ಏನೇನೋ ಮಾಡ್ತಾ ಇದ್ದಾರೆ. ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಸರ್ ಏನ್ ಮಾಡ್ತೇವೆ ಸರ್, ಯಾರು ಎಕ್ಸ್ಟ್ರಾ ಕೇಳ್ತಿದ್ದಾರೆ ಹೇಳಿ? ಈಗ ನಮ್ಗೆ ಏನಿದೆ ಮೀಟ್ರ್ ಎಲ್ಲ ಜಾಸ್ತಿ ಮಾಡಿದ್ರೆ ಯಾರು ಕೇಳ್ತಾರೆ ಅಲ್ವಾ? ಈಗ ಓಲಾ ಒಬ್ಬರ್ ನಿಲ್ಸ್ತಾ ಇದಾರೆ. ಓಲಾ ಒಬ್ಬರ್ ಏನ್ ತೊಂದ್ರೆ ಇದೆ? ಜನಗಳಿಗೆಲ್ಲ ಒಳ್ಳೇದದು ಓಲಾ ಇಂದ ಆಗಿರೋದು. ಈಗ ಓಲಾದಲ್ಲಿ ನಾವು ಜಾಸ್ತಿನೂ ಕೇಳಕ್ ಆಗಲ್ಲ ಅಲ್ವಾ? ಓಲಾದಲ್ಲಿ ಏನ್ ತೋರಿಸ್ತಾನೆ ಅದನ್ನ ನಾವು ಹೊಡಿತಾ ಇದೀವಿ ಅಷ್ಟೇ. ಅದು ಬಿಟ್ರೆ ನಾವು ಅದರಿಂದ ಜಾಸ್ತಿ ಕೇಳಿ ಹೋಗಕ್ ಆಗಲ್ಲ ನಾವು. ಅಲ್ಲ, ನೀವು ಜಾಸ್ತಿ ಕೇಳಲ್ಲ, ಆಪ್ನವರೇ ಜಾಸ್ತಿ ಕೇಳ್ತಾ ಆಪ್ನವ್ರ ಮೇಲೆ ಹಾಕ್ಲಿ ಬಿಡಿ ಕೇಸು ಅಲ್ವಾ? ಓಲಾ ಆಪ್ ಮೇಲೆ ಅವ್ರು ಹಾಕ್ಲಿ ಕೇಸು. ಅವ್ರು ಜಾಸ್ತಿ ಕೇಳಿದ್ರೆ ಅವ್ರು ಜಾಸ್ತಿ ಮಾಡಿರೋದು. ನಮ್ಗೇನು ಅದನ್ನ ಒಂದು ಆಪ್ ಕೊಟ್ಟಿದ್ದಾರೆ, ನಾವು ಡ್ಯೂಟಿ ಮಾಡ್ತಾ ಇದೀವಿ ಅಷ್ಟೇ. ಅದರಿಂದ ಆಟೋದವ್ರಿಂದ ಏನ್ ತೊಂದ್ರೆ ಇಲ್ವಲ್ಲ, ಅದರಿಂದ ಆಟೋದವ್ರು ಅನ್ಯಾಯ ಮಾಡ್ತಿಲ್ವಲ್ಲ ಜನಗಳು. ಊಬರ್ ಹೊಡಿತಾ ಇದ್ರು ಹಿಡಿತಾ ಇದಾರಲ್ಲ ಇವರು, ಟ್ರಾಫಿಕ್ ಅವ್ರ ಆಗಿರ್ಬೋದು, ಆರ್ಟಿಒದವ್ರ ಆಗಿರ್ಬೋದು. ಅದು ತಪ್ಪು ಸರ್, ಅದು ನಿಲ್ಸ್ಬೇಕು. ಅದನ್ನ ಓಲಾದವ್ರ ಮೇಲೆ ಮಾಡ್ಬೇಕು ಅವರು, ಆಟೋದವ್ರ ಮೇಲೆ ಮಾಡ್ಬಾರ್ದು ಅಲ್ವಾ? ಆಟೋದವ್ರು ಏನಿದ್ದಾರೆ ಆಪ್ ಇದೆ ಏನ್ ಕೊಟ್ಟಿದ್ದಾರೆ, ಅದು ಏನ್ ಕೊಡ್ತಾರೆ ಅದು ಅಮೌಂಟ್, ಅದು ನಾವು ತಗೋತಾ ಇದೀವಿ ಅಷ್ಟೇ. ಅದ್ ಬಿಟ್ರೆ ಅದನ್ನ ಅನ್ಯಾಯ ಮಾಡ್ತಿಲ್ಲ ಜನಗಳ. ನಮ್ಗೆ ಲೂಟಿ ಹೊಡಿತಿಲ್ಲ ನಾವು. ಲೂಟಿ ಹೊಡಿತಾರ ಯಾರು ಅಲ್ವಾ? ಲೂಟಿ ಹೊಡಿತಾರವ್ರನ್ನ ಹಿಡಿಲಿ, ಆಟೋದವ್ರ ಮೇಲೆ ಯಾಕೆ ಹಿಡಿಬೇಕು? ಆಟೋದವ್ರು ಆಟೋದವ್ರ ಬಟ್ಟೆ ಹಾಕಿಲ್ವ, ಯೂನಿಫಾರ್ಮ್ ಹಾಕಿಲ್ವ, ಇಲ್ಲ ಡಾಕ್ಯುಮೆಂಟ್ಸ್ ಇಲ್ವಾ, ಅವೇನಾದ್ರೆ ತೊಂದ್ರೆ ಇದ್ರೆ ಹಿಡೀಲಿ, ತೊಂದ್ರೆ ಏನಿಲ್ಲ ಅಲ್ವಾ? ಅದಾಗ್ಲಿ, ಕೇಸ್ ಹಾಕ್ಲಿ, ಪರವಾಗಿಲ್ಲ. ಇದರಿಂದ ಆಪಿಂದ ಏನು ಕೇಸ್ ಹಾಕಿದ್ರೆ ತೊಂದ್ರೆ ಅಲ್ವಾ? ಅದಕ್ಕೆ ಆಪ್ ಮೇಲೆ ಹಾಕ್ಲಿ ಕೇಸು, ಓಲಾದವ್ರ ಮೇಲೆ ಹಾಕ್ಲಿ ಕೇಸು, ಆಟೋದವ್ರ ಮೇಲೆ ಹಾಕಿದ್ರೆ ತಪ್ಪು. ಈಗ FC ಇನ್ಸೂರೆನ್ಸ್ ರನ್ನಿಂಗ್ ಇಲ್ಲಾರೆ, ಯೂನಿಫಾರ್ಮ್ ಇಲ್ಲಾರೆ, ಜಾಸ್ತಿ ಕೇಳಿದ್ರೆ, ಇಲ್ಲ ಒಬ್ಬ ದೌರ್ಜನ್ಯ ಮಾಡ್ತಿದ್ರೆ ಒಬ್ರು ಪ್ಯಾಸೆಂಜರ್ ಮೇಲೆ ಹಾಕ್ಲಿ ಕೇಸು, ಪರವಾಗಿಲ್ಲ. ಅಲ್ಲ, ಸರ್ಕಾರಕ್ಕೆ ದಮ್ಮಿಲ್ವಾ ಆಪ್ಗಳವ್ರನ್ನ ಮಾತಾಡ್ಸೋಕೆ ಅಂತ? ಅದು ಮಾತಾಡ್ಬೇಕು, ಅವರೇ ಮಾತಾಡ್ಬೇಕು, ಸರ್ಕಾರದವರೇ ಮಾತಾಡ್ಬೇಕು. ಈ ಜಗದೀಶ್ ಅವ್ರಿಗೆ ಪ್ರಶ್ನೆ ಹಾಕ್ಬೇಕಲ್ವಾ, ಸರ್ಕಾರದವ್ರಿಗೆ ಹಾಕ್ಬೇಕಲ್ವಾ, ಅವ್ರಿಗಿಲ್ವಾ ನೀವು ಮಾತಾಡ್ಬೇಕಲ್ವಾ ಅಂತ. ಜಗದೀಶ್ ಆಟೋದವ್ರ ಮೇಲೆ ಯಾಕೆ ಬರ್ತಾ ಇದಾರೆ ಅವರು? ಆಟೋದವ್ರ ಮೇಲೆ ಏನಿದೆ ಅವ್ರಿಗೆ ದೇಶ? ಇನ್ನು ಕನ್ನಡನೇ ಮಾತಾಡ್ಬೇಕು, ಕನ್ನಡ ಮಾತಾಡ್ಬೇಕು ಅಂತ ಅನ್ಬಿಟ್ಟು ಏನನ್ ಮಕ್ಳು ಮಾಡೋ ತಪ್ಪುಗಳಿಗೆ ಕನ್ನಡನ ಮುಂದೆ ತರ್ತಾರೆ ಅಂತ ಹೇಳಿದಾರಲ್ಲ. ಸರ್, ಅದು ಉಳಿಸ್ತಾ ಇರೋದು ಆಟೋದವ್ರೆ ಅಲ್ವಾ ಸರ್? ಕನ್ನಡನ 99% ಆಟೋದವರೇ ಕನ್ನಡ ಉಳಿಸ್ತಾ ಇರೋದು, ಇನ್ಯಾವನು ಉಳಿಸ್ತಾ ಇಲ್ಲ. ಈಗ ಜಗದೀಶ್ ಲಾಯರ್ಗಳೇ ಕನ್ನಡ ಮಾತಾಡಲ್ಲ, ಅವರೇ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಆಟೋದವರೇ ಕನ್ನಡದಲ್ಲಿ ಮಾತಾಡೋದು. ಎಲ್ಲಾ ಕಡೆ ಸಮಾಜದಲ್ಲಿ ಒಬ್ಬರನ್ನ ಕರಿಬೇಕು, ಕನ್ನಡದಲ್ಲೇ ಕರೆಯೋದಿಲ್ಲ. ಬನ್ನಿ ಹೋಗಿ ಅಂತ ಇಂಗ್ಲಿಷ್ ಅಲ್ಲಂತೂ ನಾವು ಕರೆಯಲ್ಲ. ಒಬ್ಬರ ದುಡ್ಡು ಇಸ್ಕೊಂಡಾಗ ಕನ್ನಡದಲ್ಲೇ ನಾವು ಮಾತಾಡೋದು. ಕನ್ನಡ ಬಿಟ್ಟು ನಾವ್ ಏನಕ್ಕೂ ಹೋಗಲ್ಲ ಅಲ್ವಾ? ಅದನ್ನ ಯಾಕೆ ಕನ್ನಡನ ಯಾಕೆ ಮುಂದಕ್ಕೆ ತರ್ತಾ ಇದಾರೆ? ಆಟೋದವರು ಅನ್ಯಾಯ ಮಾಡ್ತಾರೆ ಕನ್ನಡಕ್ಕೆ ಅಂದ್ಬಿಟ್ಟು. ನಾವು ಉಳಿಸ್ತಾ ಇದೀವಲ್ಲ, ಅದಕ್ಕೇನೇನಾ? ಇವ್ರು ವಿರೋಧಿ ಯಾರು ಹೇಳಿ ಇದಕ್ಕೆ? ಈಗ ಜಗದೀಶ್ ವಿರೋಧಿ. ಈ ಕನ್ನಡದ ಬಗ್ಗೆ ಇವ್ರು ಅದ್ ಮಾಡ್ತಾರೆ ಇದ್ ಮಾಡ್ತಾರೆ, ಕನ್ನಡಕ್ಕೆ ಬೈತಾ ಇರೋದೇ ಅವರು, ನಾವೆಲ್ಲ ಬೈತಾ ಇರೋದು ಅಲ್ವಾ? ಕನ್ನಡನ ಉಳಿಸ್ತಾ ಇರೋದೇ ನಾವು ಅಂದ್ಮೇಲೆ ಅವ್ರೇನ್ ಹೇಳ್ತಾರೆ? ಕನ್ನಡ ಹೆಸರಿಸ್ಕೊಂಡು ಆಟೋದವರು ಬೆಳೀತಾ ಇದಾರೆ ಅಂತ ಹೇಳ್ತಾ ಇದಾರೆ. ನಾವು ಕನ್ನಡ ಉಳಿಸ್ತಾ ಇರೋದೇ ನಾವು. ಯಾವ ಮೂಲೆ ಹೋದ್ರು ಆರ್ಸೋದೇ ನಾವು ಬಾವುಟಗಳನ್ನ ಅಲ್ವಾ? ಅವ್ರ ಆಡ್ಸ್ತಾರ, ಜಗದೀಶ್ ಆಡ್ಸ್ತಾರ ಬಂದು. ಈಗ ಅವ್ರನ್ನ ಅದು ಈಗ ಅವ್ರು ಹೇಳ್ತಾರ ಒಂದು ಕೊಡ್ತಾ ಇರೋದ್ ನೋಡಿದ್ರೆ, ಈಗ ಆಟೋದವ್ರು ಕನ್ನಡನ ಮರ್ತು ಬಿಡ್ಬೇಕು, ಬೇರೆ ಭಾಷೆನೇ ಉಳಿಸ್ಕೊಬೇಕು ಅನ್ನೋ ತರ ಮಾತಾಡ್ತಾ ಇದಾರೆ ತಾನೇ. ಈಗ ಮಾತಾಡ್ದ ಅದೇ ಅರ್ಥ ತಾನೇ ಸಿಗ್ತಾ ಇರೋದು ಇವಾಗ. ಮತ್ತೆ ಆಟೋ ಡ್ರೈವರ್ಸ್ ಗಳಿಂದಾನೇ ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ಬೆಂಗಳೂರಿನಲ್ಲಿ. 1 ಲಕ್ಷ ಚಿಲ್ಲರೆ ಅಷ್ಟೇ ಪರ್ಮನೆಂಟ್ ಇರೋದು. ಇನ್ನು 10-15 ಲಕ್ಷ ಆಟೋಗಳು, ಇನ್ನ 10-15 ಲಕ್ಷ ಚಿಲ್ಲರೆ ಫುಲ್ ಎಲ್ಲಾನ ಪರ್ಮನೆಂಟ್ ಇಲ್ಲದೆ ಇರುವಂತ ಗಾಡಿಗಳೇ ಹೋಗ್ತಾರೆ. ಪರ್ಮನೆಂಟ್ ಇರೋ ಆಲ್ಮೋಸ್ಟ್ ಗಾಡಿಗಳು ಓಡಿಸಿದಾರೆ. ರನ್ನಿಂಗ್ FC ಇನ್ಸೂರೆನ್ಸ್ ಒಂದು ರನ್ನಿಂಗ್ ಇಲ್ಲ, ಮಾಡಿಸ್ಕೊತಿದ್ದಾರೆ ಎಲ್ಲಾರು. ಇಲ್ಲಿ ನಡೀತಾರ ಬಾಡಿಗೆಗಳು, ಫ್ರೀ ಬಸ್ ಬಿಟ್ಟಿರೋದ್ರಿಂದ ಅರ್ಧ ಬಾಡಿಗೆ ನಿಂತೋಗ್ಬಿಟ್ಟಿದೆ. ಒಂದು 80% ಬಾಡಿಗೆನೆ ನಿಂತೋಗ್ಬಿಟ್ಟಿದೆ ಇವಾಗ. ಆಟೋದವ್ರಿಗೆ ಬಾಡಿಗೆನೂ ಇಲ್ಲ ಇವಾಗ. ಅದ್ರಿಂದ ಏನ್ ಮಾಡಿದ್ರು, ನಿಧಾನಕ್ಕೆ ಮಾಡಿಸ್ಕೊತಾ ಇದಾರೆ ಹೊರತು ಬೇರೆ ಏನಿಲ್ಲ. ಟ್ರಾಫಿಕ್ ಆಯ್ತಾ ಇರೋದು ಏನ್ರಿಂದ? ರೋಡಿಂದ, ಜನಗಳಿಂದ ಅಲ್ವಾ? ಸಾಯಂಕಾಲ ಬೆಳಗ್ಗೆ ಜನ ಅಷ್ಟು ರಸ್ ಇರುತ್ತೆ, ರೋಡ್ ಬಸ್ ಗಾಡಿಗಳು ಎಲ್ಲ ಓಡಾಡ್ತಾವೆ. ಆಟೋದವರಿಂದಾನೆ ಹೆಂಗೆ ಸರ್ ಟ್ರಾಫಿಕ್ ಆಗುತ್ತೆ? ಇನ್ನ ಅರ್ಧ ಟ್ರಾಫಿಕ್ ಆಟೋದವ್ರ ಅರ್ಧ ಕ್ಲಿಯರ್ ಮಾಡ್ತಿದ್ದಾರೆ ಟ್ರಾಫಿಕ್ ಅಲ್ವಾ? ಈಗ ಒಂದೊಂದ್ ಸರ್ಕಲ್ ಒಂದು ಆಟೋ ಸ್ಟ್ಯಾಂಡ್ ಇದೆ ಅಂದ್ರೆ ಕ್ಲಿಯರ್ ಮಾಡೇ ಮಾಡ್ತಾರೆ. ಅದ್ ಬಿಟ್ರೆ ಬೇರೆ ಇನ್ನೇನ್ ಮಾಡ್ತಾರೆ ಹೇಳ್ರಿ? ಮತ್ತೆ ಇನ್ನೊಂದು ಅಲಿಗೇಷನ್ ಏನ್ ಮಾಡಿದ್ದಾರೆ ಅಂದ್ರೆ, ಆಟೋ ಸ್ಟ್ಯಾಂಡ್ ನಲ್ಲಿ ಕುತ್ಕೊಂತಾರೆ, ಅವ್ರು ಕೇಳಿದ್ದೇ ರೇಟು. ಪಾಪ ಪ್ರಯಾಣಿಕರ ಕತೆ ಏನು? 500 ರೂಪಾಯಿ ಕೇಳಿದ್ರೆ 500 ರೂಪಾಯಿ, 1000 ರೂಪಾಯಿ. ಈಗ ಜನಗಳು ದಡ್ರೇನಲ್ಲ ಸರ್, ಇವಾಗ ಕೇಳ್ದಷ್ಟೇನೆ ಬಾಡಿಗೆ ಕೊಟ್ಬಿಡಕ್ಕೆ ಅಲ್ವಾ? ಈಗ ಜನಗಳು ದಡ್ರಲ್ಲ. ಈಗ 500 ಕೊಡ್ರಿ ಅಂದ್ರೆ ಕೊಟ್ಬಿಡಕ್ಕೆ, 1000 ಕೊಡ್ರಿ ಅಂದ್ರೆ ಕೊಟ್ಬಿಡಕ್ಕೆ. ಅವ್ರು ಈಗ ಒಂದು ಓಲಾ ಅಂತ ಆ್ಯಪ್ ಇದೆ, ಅದ್ರಲ್ಲೂ ಎಷ್ಟು ಹೋಗುತ್ತೆ ಅಂತ ತಿಳ್ಕೊತಾರೆ, ಎಷ್ಟು ಬಾಡಿಗೆ ಅಂತ ತಿಳ್ಕೊತಾರೆ. ಅದ್ರ ಮೇಲೆ ಅವ್ರು ಕೊಡ್ತಾರೆ. ಅದಕ್ಕಿಂತ 20 ಕಮ್ಮಿ ಕೇಳ್ತಾರೆ ಹೊರತು ಜಾಸ್ತಿ ಕೇಳಲ್ಲ. ಇಲ್ಲ ನಾವೇನು ಬರೀ ಮೀಟರ್ ಹಾಕ್ತಿವಿ ಅಂದ್ರೂ ಜನ ಹತ್ತಲ್ಲ. ಅರ್ಜೆಂಟ್ ಹೋಗ್ಬೇಕಾದ್ರೆ ಬನ್ನಿ ಅಂತಾರೆ. ಅದಕ್ಕೋಸ್ಕರ ಮೀಟರ್ ಕರ್ಕೊಂಡು ಹೋಗ್ತೀವಿ, ಅದ್ರ ನೋಡ್ತಾರೆ, ನಾವು ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಜಾಸ್ತಿ ಕೇಳಿ ಯಾರು ತಿಂತಲ್ಲ ದುಡ್ಡಿನ. ತಿಂದು ಏನು ಯಾರು ಎತ್ಕೊಂಡು ಹೋಗಲ್ವಲ್ಲ, ಜನಗಳಿಗೆ ಗೊತ್ತಾಗುತ್ತಲ್ವಾ? ಇಲ್ಲ ಜನ ಜಾಸ್ತಿ ಕೇಳಿದ್ರೆ ಯಾಕೆ ಹತ್ಕೋತಾರೆ? ಕಂಪ್ಲೇಂಟ್ ಯಾಕೆ ಮಾಡಲ್ಲ ಅವರು? ಜನ ಆಗ್ತಾ ಇರುವಂತ ಬೆಳವಣಿಗೆಗಳ ಬಗ್ಗೆ ಏನ್ ಅನ್ಸುತ್ತೆ ನಿಮ್ ಕಡೆದಾಗಿ?
ಸರ್ ಏನ್ ಹೇಳೋದು ಸರ್ ಇದು ಬೆಳವಣಿಗೆ ಬಗ್ಗೆ. ಆಟೋ ಸಂಖ್ಯೆ ಜಾಸ್ತಿ ಇದೆ. ಈಗ ಜಗದೀಶ್ಗೆ ಏನಾಗ್ಬಿಟ್ಟಿದೆ, ಇನ್ಯಾವ್ದು TRP ಸಿಕ್ಕಿಲ್ಲ, ಇನ್ಯಾವ್ದು ಮಾತಾಡಕ್ಕೆ ಇನ್ನೇನು ಸಿಕ್ಕಿಲ್ಲ. ಇವಾಗ ಎಲ್ಲಾರ್ದು ಮುಗೀತು. ಈಗ ಆಟೋದವ್ರದ್ದು ಒಂದು ಎತ್ತಿತ್ತು ಹೋದ್ರೆ ಅದು TRP ಸಿಗುತ್ತೆ, ಅವ್ನು ಅದಕ್ಕೆ ಮಾತಾಡ್ತಾ ಇದಾರೆ ಸರ್. ಅಷ್ಟೇ. ಇನ್ನು ಬೈಕ್ ಟ್ಯಾಕ್ಸಿಗಳ ಬಗ್ಗೆ ಏನ್ ಹೇಳ್ತೀರಣ್ಣ ಬೈ? ಸರ್ ಬೈಕ್ ಟ್ಯಾಕ್ಸ್ ಇದೀವಿ, ನೀವೇ ಹೇಳಿದ್ರಿ ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಗಾಡಿಗಳು ಓಡ್ತಾ ಇದಾವೆ, ಅದು ಓಡ್ತಾ ಇದಾವೆ ಅಂತ. ಅವು ವೈಟ್ ಬೋರ್ಡ್ ಗಾಡಿಗಳು. ಈಗ ಸೇಫ್ಟಿ ಇಲ್ಲ, ಏನಿಲ್ಲ. ಆಟೋದಲ್ಲಿ ಇನ್ಸೂರೆನ್ಸ್ ಇದ್ರೆ ಏನಾರ ಪ್ರಾಬ್ಲಮ್ ಆಯ್ತು ಅಂದ್ರೆ ನಾವು ಉಳಿಸ್ಬೋದು, ಕ್ಲಿಯರ್ ಆಗುತ್ತೆ, ಲ್ಯಾಬ್ಸ್ ದುಡ್ಡು ಬರುತ್ತೆ. ಅದ್ರಲ್ಲಿ ಏನ್ ಬರುತ್ತೆ ಸರ್? ಮುಗ್ದೋದ್ರೆ ಸ್ಪಾಟ್ ಅಷ್ಟೇ, ಮುಗ್ದೋಯ್ತು ಹೋಯ್ತು, ತಗೊಂಡೋಗಿ ನಿಲ್ಸ್ತಾರೆ ಗಾಡಿನ. ಅದ್ರಲ್ಲಿ ಏನು ಸಿಗಲ್ಲ ಅವ್ರಿಗೆ. ಇದ್ರಲ್ಲಾರೆ ಇನ್ಸೂರೆನ್ಸ್ ಇರುತ್ತೆ. ಆಕ್ಸಿಡೆಂಟ್ ಅಲ್ಲಿ ಮತ್ತೊಂದಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೋತೀವಿ, ಕ್ಲೈಮ್ ಆಗುತ್ತೆ, ಸಿಗುತ್ತೆ ಅವ್ರಿಗೆ, ತೊಂದ್ರೆ ಏನಿಲ್ಲ. ಅದ್ರಲ್ಲಿ ಏನ್ ಸಿಗುತ್ತೆ ಹೇಳಿ ನೀವೇ? ಈಗ ನೋಡ್ತಾ ಇರಿ ಎಷ್ಟು ಆಕ್ಸಿಡೆಂಟ್ ಆಗ್ತಿದಾವೆ, ಏನೇನ್ ಆಗ್ತಿದಾವೆ ಅಂತ. ಬಿದ್ರೆ ಎದೋಳ್ತಲ್ಲ ಮನ್ಸ.